ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಟೊಮ್ಯಾಟೊ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಬೇರೆ ಬೇರೆ ರೀತಿಯಲ್ಲಿ ಟೊಮ್ಯಾಟೊ ರೈಸ್ನ ಮಾಡಿರ್ತೀರಾ, ಆದರೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಯಾವ ರೀತಿ ಟೊಮ್ಯಾಟೊ ಬಿರಿಯಾನಿ ಮಾಡ್ತಾರೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪ್ರೊಸೆಸ್ಸೇ ಬೇರೆ ಆಗಿರುತ್ತೆ ಇದು. ಬನ್ನಿ ಇವಾಗ ಟೊಮ್ಯಾಟೊ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದು ಬಿಸಿಯಾದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇದಕ್ಕೆ ಕತ್ತರಿಸಿಕೊಂಡಿರುವಂತಹ 2 ರಿಂದ 3 ಟೊಮ್ಯಾಟೊನ ಹಾಕಬೇಕು. ಹಾಗೆ ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕಬೇಕು. ಇದನ್ನು ಹಾಕಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಾಯ್ಲ್ ಮಾಡಬೇಕು. ನಂತರ 1 ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕಬೇಕು. ಹಾಗೆ ಒಂದು 10 ರಿಂದ 12 ಹಸಿರು ಮೆಣಸಿನಕಾಯಿಯನ್ನು ಸಹ ಹಾಕಬೇಕು. ಇದು ಒಂದು 5 ನಿಮಿಷಗಳ ಕಾಲ ಬಾಯ್ಲ್ ಆದಮೇಲೆ ಇದನ್ನು ಆಫ್ ಮಾಡಿ ತಣ್ಣಗಾಕಿ ಬಿಟ್ಬಿಡಿ. ಈಗ ಒಗ್ಗರಣೆಗೋಸ್ಕರ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಇದಕ್ಕೆ ಪಲಾವ್ ಮಸಾಲೆಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿನೂ ಸಹ ಚೆನ್ನಾಗಿ ಕಂದು ಬಣ್ಣ ಬರೋ ತನಕನೂ ಅದನ್ನು ಹುರ್ಕೊಬೇಕಾಗುತ್ತೆ. ಈಗ ತಣ್ಣಗಾಕಿರುವಂತಹ ಈ ಟೊಮ್ಯಾಟೊವಿನ ಸಿಪ್ಪೆನೆಲ್ಲ ತೆಗೆದಬೇಕು. ತೆಗ್ದಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅಂದರೆ ತುಂಬ ತೀರ ಸಣ್ಣಗೆ ರುಬ್ಕೋಬಾರ್ದು, ಇದನ್ನು ಸ್ವಲ್ಪ ದಪ್ಪನೇ ರುಬ್ಕೋಬೇಕಾಗುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ತರಕಾರಿನೂ ಸಹ ಆ್ಯಡ್ ಮಾಡ್ಬೋದು. ನಾನು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಯಿಲಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕಿದು. ಇದು ಫ್ರೈ ಆದಮೇಲೆ ತಣ್ಣಗಾಗಿರುವಂತಹ ಈ ಟೊಮ್ಯಾಟೊ ಮಸಾಲೆ ಏನಿದೆ ಅದನ್ನು ಸ್ವಲ್ಪ ದಪ್ಪ ರುಬ್ಕೊಬೇಕಾಗುತ್ತೆ. ತೀರ ಸಣ್ಣ ರುಬ್ಕೊಬೇಡಿ, ಸ್ವಲ್ಪ ತರಿಯಾಗಿ ಇರಲಿ. ಆ ಥರ ರುಬ್ಕೊಂಡು ಈ ಒಂದು ಒಗ್ಗರಣೆಗೆ ಹಾಕಿಬಿಟ್ಟು ಅದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು. ಹಾಗೆ ಇದರಲ್ಲಿ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡು ಅಕ್ಕಿ ಅಂದರೆ ಅರ್ಧ ಕೆಜಿ ಅಕ್ಕಿಯನ್ನು ಹಾಕಿದ್ದೀನಿ. ಹಾಗೆ 2ರಷ್ಟು ನೀರನ್ನು ಹಾಕಿ ಅದು ಬಾಯ್ಲ್ ಆಗುವಾಗ 2 ಚಮಚ ತುಪ್ಪನ ಹಾಕಿಬಿಟ್ಟು ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಬೇಯ್ತಾ ಇದೆ ಇದು. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಿನ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ನ ಬರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ನೀವು ಮಾಡಿ ನೋಡಿ ಟೊಮ್ಯಾಟೊ ಬಿರಿಯಾನಿ. ಈ ಟೈಪಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ 1 ವಿಷಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಘಮ ಘಮ ಅಂತ ಇದೆ ನೋಡಿ. ಆ ಕಲರ್ ನೋಡಿ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ ಇದು. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಟಿಫನ್ ಬಾಕ್ಸ್ ಹಾಕಬೇಕಂದ್ರೆ ತುಂಬಾ ಬೇಗ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳು ಟಿಫನ್ ಬಾಕ್ಸ್ ಫುಲ್ ಖಾಲಿ ಮಾಡಿ ಬರ್ತಾರೆ. ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂತ ನೀವು ಮಾಡಿದ್ರೆ ಗೊತ್ತಾಗುತ್ತೆ ಆ ಟೇಸ್ಟ್ ಯಾವ ಥರ ಇದೆ ಅಂತ. ಈ ಟೊಮ್ಯಾಟೊ ಪುದೀನ ಎಲ್ಲ ನೀವು ಬಾಯ್ಲ್ ಮಾಡಿ ರುಬ್ಕೊಂಡು ಇದು ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಬಾಯ್ಲ್ ಮಾಡಿರುವಂತಹ ಆ ನೀರೇನಿದೆ ಅದನ್ನು ಸಹ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಈ ಬಿರಿಯಾನಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಗಳನ್ನು ಮಾಡಿ. ನಾನು ಈ ತಟ್ಟೆ ಕ್ಲೋಸ್ ಮಾಡಿ ಇನ್ನು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡಿ ಯಾವ ಥರ ಇದೆ ನೋಡಿ. ಟೊಮ್ಯಾಟೊ ಬಿರಿಯಾನಿ ರೆಡಿಯಾಗಿದೆ. ಈಗ ತುಂಬ ಚೆನ್ನಾಗಿದೆ. ವಿಡಿಯೋನ ವಾಚ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್.